ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ಬಿಲ್ಲವ ಅಸೋಸಿಯೇಷನ್ ಅವರು ಈ ಜಾಗವನ್ನು ಪಡೆದು ಸರ್ಕಾರದಿಂದ ಬಹಳ ಪ್ರತಿಷ್ಠಿತವಾದಂಥ ಜಾಗವನ್ನು ಪಡೆದು ಈ ಸಮಾಜಕ್ಕೆ ಧರ್ಮ, ವಿದ್ಯಾ, ದೇವರು ಎಲ್ಲ ರೀತಿ ಅವ್ರಿಗೆ ಯಾರು ಜನ್ಮ ಕೊಟ್ಟಂತ ತಂದೆ ತಾಯಿ ನಾರಾಯಣ ಗುರುಗಳು ಕೂಡ ಸ್ಮರಿಸ್ಕೊಂಡು ಇವತ್ತು ಋಣವನ್ನು ತೀರಿಸಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಒಂದು ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ದೇವಸ್ಥಾನಕ್ಕೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ನಾರಾಯಣ ಗುರುಗಳ ಪ್ರತಿಮೆ ಇತ್ತು, ಲಿಂಗ ಇತ್ತು. ಅಲ್ಲಿ 1 ಗಾಡ್ 1 ರಿಲಿಜನ್ 1 ಕ್ಯಾಸ್ಟ್ ಅಂತ ಇತ್ತು. ಮನುಷ್ಯ ಹುಟ್ಟುವಾಗ ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ, ಯಾವ ಜಾತಿಗೆ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ನೀವು ಯಾರು ಹಾಕೊಳ್ಳಿಲ್ಲ, ನಾನು ಯಾರು ಹಾಕೊಳ್ಳಿಲ್ಲ, ನಾವ್ಯಾರು ಹುಟ್ಟಿಲ್ಲ. ತಂದೆ ತಾಯಿಯ ಕೃಪೆ. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ಅಕ್ಕಿ ಅರ್ಶನ ಎರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಸೊ ವಧು ಒಂದ್ ಕಡೆ ಇರ್ತದೆ, ವರ ಒಂದ್ ಕಡೆ ಇರ್ತಾರೆ. ಸೊ ಅವೆರಡೂ ಸೇರಿ ಹೆಣ್ಣು ಗಂಡು ಒಂದ್ ಕಡೆ ಸೇರಿದ ತಕ್ಷಣ ವಧುವರರು ಆಗ್ತಾರೆ. ಹಂಗೆ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದು ನಾರಾಯಣ ಗುರುರವರ ಮೂಲ ತತ್ವ ಅಂತೇಳಿ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ನಾವೆಲ್ಲ ನಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ಮಾಡಲಿಕ್ಕೆ ಹೊರಟಿರ್ತೇವೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯವಾದಂಥ ವಿಚಾರ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರಿಗೂ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನ ಸಾಯದೊಳಗೆ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗ್ಬೇಕು. ಈಗ ನಾನು ತಮ್ಮ ಮಂಗಳೂರು ದೇವಸ್ಥಾನಕ್ಕೆ ಅನೇಕ ಸಂದರ್ಭದಲ್ಲಿ ನಾನು ಭೇಟಿ ಕೊಡ್ತಾ ಇರ್ತೇನೆ. ನಾನು ಪೂಜಾರಿ ಅವ್ರನ್ನ ಅನೇಕ ವಿಚಾರದಲ್ಲಿ ನನಗೆ ಅವರ ಚಿಂತನೆ, ಅವರ ವಿಚಾರದಲ್ಲಿ ನನಗೆ ಬೇಕಾದಷ್ಟು ವಿರೋಧ ಇದೆ. ಅವ್ರ ಮಾತು ಕಥೆಲೆಲ್ಲ ವಿರೋಧ ಇದೆ. ಆದರೆ ವೈಯಕ್ತಿಕವಾಗಿ ಅವರು ಮಾಡ್ತಾ